ಸಮಸ್ಯೆಗಳು ಕ್ಲೀನ್ ಆಗಿ ಹೊರಗೆ ಬರುತ್ತೆ. ತಮ್ಮ ಕೊನೆ ಪ್ರಶ್ನೆ ಕೌಟುಂಬಿಕ ವ್ಯವಸ್ಥೆ ಅಂತ ಹೇಳಿದ್ವಿ, ಮತ್ತೆ ಸಾಮಾಜಿಕ ಜಾಲತಾಣ. ಸಾಮಾಜಿಕ ಜಾಲತಾಣ ಐ ಥಿಂಕ್ ಆಸ್ಟ್ರೇಲಿಯಾ ಮಾಡಿರೋದು ನಮ್ಮ ಭಾರತನೂ ಮಾಡಬಹುದು, ಏನೇನು ದೊಡ್ಡ ವಿಚಾರ ಏನಿಲ್ಲ. ಅಂದ್ರೆ ಅದರಲ್ಲಿ ಸಣ್ಣ ಪುಟ್ಟ ತಪ್ಪುಗಳು ಆಗೇ ಆಗುತ್ತೆ. ಅಂದ್ರೆ ನಾವು ಎಲ್ಲರಿಗೂ ಒಂದು ಸೋಷಿಯಲ್ ಮೀಡಿಯಾ ಅಕೌಂಟ್ ಓಪನ್ ಮಾಡೋದು ನಿಮ್ಮ ಆಧಾರ್ ಕಾರ್ಡ್ ಅಪ್ಲೋಡ್ ಮಾಡಿದ್ರೆ ಮಾತ್ರ ಅಂತ ಹೇಳ್ಬಿಟ್ಟು ಒಂದು ಕಡ್ಡಾಯ ನಿಯಮ ಮಾಡಬೇಕು. ಸೊ ದಟ್ ದೇರ್ ಅಬೋ 18 ಆರ್ ನಾಟ್ ಅಂತ ಗೊತ್ತಾಗುತ್ತೆ. ಈಗ ಬಿಡಿ ಸಿಗರೇಟ್ ಇರ್ಬೋದು, ಗುಟ್ಕಾ ಇರ್ಬೋದು, 18 ಕೆಳಗೆ ಕೊಡೋದಿಲ್ಲ ಅಂತ ಏನಿದೆ, ಅದೇ ರೀತಿ ಇದು ಕೂಡ ಮಾಡಿದ್ರೆ ಬಹಳ ಒಳ್ಳೇದೇ. ಯಾಕಂದ್ರೆ ಅವ್ರೆಲ್ಲೆಲ್ಲೋ ತಪ್ಪು ದಾರಿಗಳಿಗೆ ಹೋಗೋದ್ ತಪ್ಪುತ್ತೆ. ಜೊತೆಗೆ ನಾವು ದೊಡ್ಡವರಾದವರು ಫಸ್ಟ್ ಮಕ್ಳಿಗೆ ಕೈಗೆ ಮೊಬೈಲ್ ನಾವು ಕೊಡೋದು. ಅವ್ರು ಊಟ ಮಾಡ್ಲಿ ಅಂದ್ರೆ ಮೊಬೈಲ್ ಕೊಡ್ತೀವಿ, ಒಂದು ಫಂಕ್ಷನ್ ಅಲ್ಲಿ ಇರುವಾಗ ನಾವೇ ಮೊಬೈಲ್ ಕೊಟ್ಟು ಶುರು ಮಾಡತಕ್ಕಂಥದ್ದು. ಅಲ್ಲಿ ನಾವು ಫ್ಯಾಮಿಲಿ ಫಿಲ್ಟರ್ಸ್ ಹಾಕೊಳ್ಬೇಕು ಮೊಬೈಲ್ ಒಳಗಡೆ. ಫ್ಯಾಮಿಲಿ ಫಿಲ್ಟರ್ಸ್ ಅಂತ ಹೇಳಿ ಯಾವ ಪೋರ್ನೋಗ್ರಫಿಕ್ ವೆಬ್ಸೈಟ್ಗೂ ಹೋಗೋದಿಲ್ಲ, ಮತ್ತೆ ಈ ತರ ಹಿಂಸಾತ್ಮಕವಾದ ವೆಬ್ಸೈಟ್ಸ್, ಗೇಮಿಂಗ್ ಆ ವೆಬ್ಸೈಟ್ಸ್ಗೆ ಅದು ಕರ್ಕೊಂಡು ಹೋಗೋದಿಲ್ಲ, ಬ್ಲಾಕ್ ಮಾಡ್ಬಿಡುತ್ತೆ. ಇದು ದಟ್ ಈಸ್ ವೆರಿ ಎಸೆನ್ಷಿಯಲ್. ಕೌಟುಂಬಿಕ ವ್ಯವಸ್ಥೆಯಲ್ಲಿ ಐ ಥಿಂಕ್ ಅದೇ ನಾವು ಏನ್ ಮಾಡ್ತೀವಿ, ಈಗ ಮುಂಚೆ ಎಲ್ಲ ಮನೇಲಿ ಒಬ್ರು ದುಡಿಮೆ ಮಾಡ್ತಾ ಇದ್ರು, ಬೇರೆಯವರು ಮಕ್ಕಳನ್ನ ನೋಡ್ಕೊಳ್ತಾ ಇದ್ರು, ಒಂದು ಬ್ಯಾಲೆನ್ಸ್ ಅಂತ ಇರ್ತಾ ಇತ್ತು. ಇವತ್ತಿನ ಒಂದು ಆರ್ಥಿಕ ಪರಿಸ್ಥಿತಿಯಲ್ಲಿ ಗಂಡ ಹೆಂಡತಿ ಇಬ್ರು ದುಡಿಮೆ ಮಾಡ್ತಕ್ಕಂಥ ಒಂದು ಅನಿವಾರ್ಯತೆ ಎಲ್ಲೋ ಕಡೆ ಮೂಡಿದೆ. ಅಂಡ್ ಹೆಣ್ಮಕ್ಳು ಕೂಡ ಅಷ್ಟೇ ಓದಿರೋದ್ರಿಂದ ಅವರಿಗೂ ಒಂದು ಸ್ಥಾನಮಾನ ಸಮಾಜದಲ್ಲಿ ಬೇಕಾಗಿರೋದ್ರಿಂದ ಅದೊಂದು ಅನಿವಾರ್ಯತೆ ಈಗ ಮೂಡಿದೆ. ಬಟ್ ಅಟ್ ದ ಸೇಮ್ ಟೈಮ್ ಸಮಯ ಕೊಡತಕ್ಕಂಥದ್ದು ಬಹಳ ಮುಖ್ಯ. ಮಕ್ಕಳಿಗೆ ಕ್ವಾಲಿಟಿ ಟೈಮ್ ಪ್ರತಿದಿನ ಅಟ್ಲೀಸ್ಟ್ ಒಂದು 10 to 20 ಮಿನಿಟ್ಸ್ ಕೂತ್ಕೊಂಡು ಇವತ್ತು ಶಾಲೆಯಲ್ಲಿ ಏನಾಯ್ತು, ನಿನಗೆ ಯಾರ ಅಸಭ್ಯವಾಗಿ ಮಾತಾಡಿದ್ರ, ಅಸಭ್ಯವಾಗಿ ಮುಟ್ಟಿದ್ರ, ಲೈಂಗಿಕ ಶೋಷಣೆ ಏನಾರ ಆಯ್ತಾ, ಅಥವಾ ನಿಮ್ ಶಾಲೆಗಳಲ್ಲಿ ನಿನಗೆ ಏನು ಹೋಮ್ವರ್ಕ್ ಕೊಟ್ಟಿದ್ದಾರೆ, ಯಾರ ಬೈದ್ರ, ಇದನ್ನ ನಾವು ಹೇಳ್ಕೊಳಕ್ಕೆ ಅವ್ರಿಗೆ ಮುಕ್ತ ವಾತಾವರಣ ನಿರ್ಮಾಣ ಮಾಡ್ಬೇಕು. ಎಷ್ಟೋ ಸರಿ ಏನಾಗುತ್ತೆ, ಆ ಮಕ್ಳು ಏನಾರು ಹೇಳ್ತಾ ಇದ್ರೆ ವಾಯ್ಮಿಸ್ ನೀವ್ ಏನು ಗೊತ್ತಾಗಲ್ಲ, ಇದೇನ್ ದೊಡ್ಡ ವಿಚಾರನ ಅಂತ ಹೇಳಿ ನಾವು ಅವ್ರನ್ನ ಅಲ್ಲೇ ಸ್ತಬ್ ಮಾಡ್ಬಿಡ್ತೀವಿ. ಅವ್ರು ಏನೇ ಸಣ್ಣ ವಿಚಾರ ಇದ್ರು ನನ್ನಲ್ಲಿ ಹೇಳ್ಕೋ, ನನ್ನ ಡೋರ್ಸ್ ಆರ್ ಆಲ್ವೇಸ್ ಓಪನ್. ಇದಿದ್ದಾಗ ಆ ಮಗು ಎಲ್ಲಾ ವಿಚಾರಗಳನ್ನು ಹೇಳ್ಕೊಳುತ್ತೆ. ಇಲ್ಲಾಂದ್ರೆ ಏನಾಗುತ್ತೆ ಅಂದ್ರೆ ಸೆಕ್ಷುಯಲ್ ಅಬ್ಯೂಸ್ ಇನ್ ಚಿಲ್ಡ್ರನ್ ಇಸ್ ವೆರಿ ಕಾಮನ್. ಬಹಳಷ್ಟು ಸರಿ ಆ ಮಕ್ಕಳು ಲೈಂಗಿಕ ದೌರ್ಜನ್ಯಕ್ಕೆ ಒಳಗಾಗಿ ಮುಂದೆ ಅವ್ರ ವ್ಯಕ್ತಿತ್ವದ ಮೇಲೆ ಬಹಳ ದುಷ್ಪರಿಣಾಮ ಬೀಳುತ್ತೆ. ಸೊ ಹಾಗಾಗಿ